ಹೊಸ ಅಭ್ಯರ್ಥಿಗಳನ್ನು ಹಾಕೋ ಬಗ್ಗೆ ಚಿಂತಿಸಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಆರ್ ಅಶೋಕ್. ಹೊಸ ಅಭ್ಯರ್ಥಿಗಳನ್ನು ಹಾಕೋದ್ರ ಬಗ್ಗೆ ಚರ್ಚೆ ಅಂತೂ ನಡೀತಾ ಇದೆ. ಯಾರು ಹೊಸ ಅಭ್ಯರ್ಥಿಗಳು, ಯಾವ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿಗಳು, ಈ ವಿಚಾರದ ಬಗ್ಗೆ ಅಶೋಕ್ ಏನು ಮಾತಾಡಿಲ್ಲ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ, ಹೊಸಬರನ್ನ ಹಾಕುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಪಕ್ಷ ಈ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಇದು ಅಶೋಕ್ ಅವರ ಮಾತು. ಹೊಸ ಹೆಸರು ಏನೇ ಇದ್ರೂ ಕೂಡ ಅದು ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ. 28 ಕ್ಷೇತ್ರದ ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ ಯಾರ್ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಂ ಪಿಗಳು, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಹೊಸ ಅಭ್ಯರ್ಥಿಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು. ಬಿ ಜೆ ಪಿ ಅಂದರೆ ಆ ಥರದ ಒಂದು ಪ್ರಯೋಗ ನಾರ್ಮಲಿ ಮಾಡ್ತಾರೆ. ಕಳೆದ ಬಾರಿನೂ ಕೂಡ ನಮ್ಮ ಬೆಂಗಳೂರು ಸೌತಲ್ಲಿ ತೇಜಸ್ವಿ ಸೂರ್ಯ ಹೊಸ ಅಭ್ಯರ್ಥಿಯನ್ನು ನಾವು ಮಾಡಿದ್ದೀವಿ. ಆ ಥರ ಎಲ್ಲೆಲ್ಲಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಚರ್ಚೆ ಅಂತೂ ಅವರ ಸಿಟ್ಟಿಂಗ್ ಇರೋ ಎಂ ಪಿಗಳ ಬಗ್ಗೆ ಚರ್ಚೆ ಆಗಿದೆ. ಹೊಸ ಅಭ್ಯರ್ಥಿಗಳ ಬಗ್ಗೆ ಯಾವುದು ಚರ್ಚೆಯನ್ನು ಆಗಿಲ್ಲ. ಇಲ್ಲ, ಆ ಥರದ್ದು ಯಾವುದು ಈಗಿಲ್ಲ. ಇಲ್ಲ ಯಾರೂ ಇಲ್ಲ. ಮೈಸೂರದು ಇರೋ ಲೋಕಸಭಾ ಸದಸ್ಯರ ಪರ್ಫಾರ್ಮೆನ್ಸು ಎಲ್ಲ ನೋಡ್ತಾ ಇದ್ದಾರೆ. ಅಲ್ಟಿಮೇಟ್ ತೀರ್ಮಾನ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ, ಅಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ಸಲಹೆಗಳನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ. ಆ ಸಲಹೆ ಮೇರೆಗೆ ಸರ್ವೆ ರಿಪೋರ್ಟು ಎಲ್ಲ ತೆಗೆದುಕೊಂಡು ಅವರು ತೀರ್ಮಾನವನ್ನು ಮಾಡ್ತಾರೆ. ನನಗನ್ಸುತ್ತೆ ಆ ಥರ ಕೇಂದ್ರ ಸಚಿವರು ನಮ್ಮಲ್ಲೇ ಇದ್ದಾರಲ್ಲ, ಕೆಲವರೆಲ್ಲ ಇದ್ದಾರೆ. ಹೊರಗಡೆಯಿಂದ ಯಾರು ಆಗ್ತಾರೆ ಅನ್ನೋ ಮಾಹಿತಿ ನಮಗೆ ಬಂದಿಲ್ಲ. ಇದು ಧನ್ಯವಾದ.